ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕುಟುಂಬ ದೈವವಾದ ಭೂತದ ನೇಮ, ಮೂಡಲಪಾಯ ಶೈಲಿಯ ಸತ್ಯವಾನ ಸಾವಿತ್ರಿ ನಾಟಕದ ಒಂದು ದೃಶ್ಯ, ಮನಸ್ಸಿಗೆ ಮುದ ನೀಡುವ ಕೋಲಾಟ, ಶ್ರೀ ಬಸವಲಿಂಗಯ್ಯ ಹಿರೇಮಠ್ ಅವರಿಂದ ಒಂದು ತತ್ವಪದ, ಊರಿಗೆ ನಾ ಹೋಗಬೇಕಣ್ಣ, ಭೂತದ ಹೆಸರನ್ನು ಕೇಳಿದೊಡನೆ ಹೆದರಿಕೆ ಆಗುತ್ತೆ ಅಲ್ವೇ? ಭೂತಗಳನ್ನೇ ದೈವಗಳೆಂದು ಪೂಜಿಸುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಚಲಿತ ಇರುವುದನ್ನು ನೀವು ಈಗಾಗಲೇ ಸಿರಿಗಂಧದಲ್ಲಿ ನೋಡಿದ್ದೀರಾ. ಈಗ ಒಂದು ಕುಟುಂಬಕ್ಕೆ ಇಷ್ಟ ದೈವವಾದ ವಿಶಿಷ್ಟವಾದ ಭೂತದ ನೇಮ ಆಚರಣೆಯ ಬಗ್ಗೆ ಆಸಿಫ್ ಅವರಿಂದ ತಿಳ್ಕೊಳ್ಳೋಣ. ಕನ್ನಡ ನಾಡಿನ ಕರಾವಳಿಯ ಉತ್ತರದ ಶೀರೂರು ನದಿಯಿಂದ ದಕ್ಷಿಣಕ್ಕೆ, ಕಾಸರಗೋಡಿನ ಚಂದ್ರಭಾಗಾ ನದಿಯ ಉತ್ತರಕ್ಕೆ ಹಾಗೂ ಸಹ್ಯಾದ್ರಿ ಪರ್ವತ ಶ್ರೇಣಿಯಿಂದ ಸಾಗರದ ತಡಿಯವರೆಗಿನ ಭೂಭಾಗದಲ್ಲಿ ಭೂತಾರಾಧನೆ ಒಂದು ಅತ್ಯಂತ ಜನಪ್ರಿಯ ಹಾಗೂ ಹೆಚ್ಚು ಪ್ರಭಾವಶಾಲಿಯಾದ ಜನಪದ ಆರಾಧನೆ. ಭೂತಾರಾಧನೆಯಲ್ಲಿ ಪರಂಪರಾಗತವಾಗಿ ಬಂದ ಸಂಪ್ರದಾಯಗಳಲ್ಲಿ ನಿಯಮಗಳಿವೆ. ಇಂತಹ ಜನಪದ ನಿಯಮಗಳಿಗೆ ಶಾಸ್ತ್ರ ಪರಂಪರೆಯ ನಿಯಮಗಳು ಸೇರಿದರೆ ಭೂತದ ನಿಯಮ ಅಥವಾ ಭೂತದ ನೇಮ ಎಂದು ಕರೆಯಲ್ಪಡುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಿಂದ ಇದ್ದ ಅಳಿಯಕಟ್ಟಿನ ಜನವರ್ಗದವರು ಒಂದಲ್ಲ ಒಂದು ರೀತಿಯಲ್ಲಿ ಭೂತದ ನೇಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಭೂತಾರಾಧನೆ ಎಂದರೆ ಸತ್ಯದ ಆರಾಧನೆ ಎಂದು ನಂಬುವ ಈ ಜನ, ನಾವು ನಂಬಿದ ಸತ್ಯ ನಮ್ಮನ್ನು ಬಿಡದು ನಮ್ಮನ್ನು ಕಾಪಾಡುತ್ತದೆ ಎಂದು ಹೇಳುತ್ತಾರೆ. ಈ ಭೂತಗಳಲ್ಲಿ 3 ವಿಧಗಳುಂಟು. ಮನೆಗಷ್ಟೇ ಸೀಮಿತವಾಗಿರುವ ಮನೆ ದೈವ, ಕುಟುಂಬಕ್ಕೆ ಸಂಬಂಧಿಸಿದ ಕುಟುಂಬ ದೈವ ಹಾಗೂ ಇಡೀ ಊರಿನ ಭಕ್ತಿ ಶ್ರದ್ಧೆಗೆ ಕಾರಣವಾದ ರಾಜ್ಯ ದೈವಗಳೆಂಬ ಪ್ರಭೇದಗಳಿವೆ. ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರುವ ಏರಿಯಬೀಡಿನ ಶ್ರೀ ಲಕ್ಷ್ಮೀನಾರಾಯಣ ಆಳ್ವ ಅವರ ಕುಟುಂಬ ದೈವಕ್ಕೆ ಪಂಬದ ವರ್ಗದವರು ಕಟ್ಟಿದ ಪುದ್ದಾರು ಮೆಚ್ಚಿ ಎಂಬ ನೇಮವನ್ನು ನೋಡಲು ಹೋಗೋಣ. ತುಳುನಾಡಿನ ಜನರು ಭೂತಗಳನ್ನು ದೈವಿಕ ಶಕ್ತಿಗಳೆಂದು ನಂಬಿ ಆರಾಧಿಸುತ್ತಾರೆ. ನಿಗದಿ ಮಾಡಿದ ಸ್ಥಳ, ಕಾಲ ಮತ್ತು ಅವಧಿಯಲ್ಲಿ ಅಲೌಕಿಕವಾದ ಆವರಣವನ್ನು ನಿರ್ಮಿಸಿಕೊಂಡು ತಾವು ನಂಬಿಕೊಂಡು ಬಂದ ಭೂತಗಳನ್ನು ಪೂಜಿಸುತ್ತಾರೆ. ಏರಿಯಬೀಡಿನ ಶ್ರೀ ಲಕ್ಷ್ಮೀನಾರಾಯಣ ಆಳ್ವರ ಕುಟುಂಬ ಪರಂಪರಾಗತವಾಗಿ ನಡೆಸಿಕೊಂಡು ಬರುತ್ತಿರುವ ಈ ಭೂತದ ನೇಮ ಒಂದು ಸಂಕೀರ್ಣ ರೂಪದ ವ್ಯವಸ್ಥೆಯಾಗಿದೆ. ಆರಾಧನಾ ಪದ್ಧತಿಯಾಗಿ, ರಂಗಭೂಮಿ ಸಂಪ್ರದಾಯವಾಗಿ, ವೈದ್ಯಕೀಯ ಚಿಕಿತ್ಸೆಯ ವಿಧಾನವಾಗಿ, ಚಾರಿತ್ರಿಕತೆ, ಪೌರಾಣಿಕತೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಮೇಳೈಸುವ ಒಂದು ಜನಪದ ಆಚರಣೆಯಾಗಿದೆ. ವಿಶಿಷ್ಟವಾಗಿರುವ ಮುಖವರ್ಣಿಕೆ ಮತ್ತು ವೇಷಭೂಷಣಗಳಿಂದ ಅಲಂಕರಿಸಿಕೊಳ್ಳುವ ಈ ಕಲಾವಿದ ಜನಪದರ ಕಣ್ಣಿಗೆ ಅಲೌಕಿಕ ಭೂತದ ಪ್ರತೀಕವಾಗಿ ಕಾಣಿಸಿಕೊಳ್ಳುವನು. ಇದು ಭೂತದ ನೇಮದ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಭಾಗವಾಗಿದೆ. ಈ ಭೂತವೇಷದ ಮಾಧ್ಯಮದ ಮೂಲಕ ಜನಪದರು ತಮ್ಮ ಕಲ್ಪನೆಯ ದೈವವನ್ನು ವಾಸ್ತವದಲ್ಲಿ ಕಾಣುತ್ತಾರೆ. ವಿವಿಧ ರೀತಿಯ ಕುಣಿತ ಮತ್ತು ಅಟ್ಟಹಾಸದ ಮೂಲಕ ಭೂತವು ತನ್ನ ಸಂತೃಪ್ತಿಯನ್ನು ವ್ಯಕ್ತಪಡಿಸಿತೆಂದು ಈ ಜನರು ಭಾವಿಸುತ್ತಾರೆ. ಈ ಹಂತದಲ್ಲಿ ಕೆಂಪು ಅಂಗಿ ಚಲ್ಲಣಗಳೊಡನೆ ತಲೆ ಕೈಗಳಿಗೆ ಬೆಳ್ಳಿ ಆಭರಣಗಳಿಂದ ಅಲಂಕೃತನಾಗಿ ಪಾತ್ರಿ ಕಾಲಿಗೆ ಗಗ್ಗರ ಗೆಜ್ಜೆಗಳನ್ನು ಕಟ್ಟಿಕೊಳ್ಳುವುದು ಮುಂತಾದ ಎಲ್ಲ ಕಾರ್ಯಗಳನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸುತ್ತಾನೆ. ಗಗ್ಗರದೆಚ್ಚಿ ಎನ್ನುವ ಈ ಹಂತಕ್ಕೆ ಕಲಾವಿದ
ಆವೇಶಭರಿತನಾಗಿ ಕುಣಿಯಲು ಪ್ರಾರಂಭಿಸುತ್ತಾನೆ. ಭೂತದ ನೇಮದ ವಿಧಿವಿಧಾನಗಳನ್ನು ನಿರೂಪಿಸುವ ದಾಖಲೆಗಳೇನೂ ಇಲ್ಲ. ಆದರೂ ಈ ಆಚರಣೆಯು ತಲೆಮಾರಿನಿಂದ ತಲೆಮಾರಿಗೆ ಹಾಗೇ ರೂಢಿಯಲ್ಲಿ ಬಂದಿದೆ. ಪ್ರತಿಯೊಂದು ಭೂತದ ನೇಮಕ್ಕೂ ವರ್ಷಕ್ಕೆ ಒಂದು ಬಾರಿ ಉತ್ಸವ ನಡೆಯುವುದರಿಂದ ವಾರ್ಷಿಕವಾದ ಈ ಆಚರಣೆಯನ್ನು ಯಾವುದೇ ರೀತಿ ವ್ಯತ್ಯಾಸವಾಗದಂತೆ ನಡೆಸಿಕೊಂಡು ಬರುತ್ತಾರೆ. ಈ ಹಂತದಲ್ಲಿ ಇರುವ ಅಲಂಕಾರದ ಜೊತೆಗೆ ತೆಂಗಿನ ಎಳೆಯ ಗರಿಗಳಿಂದ ಕಲಾತ್ಮಕವಾಗಿ ದೀರ್ಘ ಅರ್ಧಚಂದ್ರಾಕೃತಿಯಲ್ಲಿ ರಚಿತವಾದ ಬೆಳ್ಳಿ ಬಂಗಾರಗಳಿಂದ ಸಿಂಗರಿಸಲ್ಪಟ್ಟ ಅಣಿ ಎಂದು ಕರೆಯಲ್ಪಡುವ ಸಾಧನವನ್ನು ಬೆನ್ನ ಹಿಂದೆ ಧರಿಸಿ ತಲೆಯ ಮೇಲೆ ಶ್ರೀ ಅಣ್ಣಪ್ಪ ಸ್ವಾಮಿಯ ಬಂಗಾರ ಅಥವಾ ಬೆಳ್ಳಿಯ ಮೂರ್ತಿಯನ್ನು ಹೊತ್ತುಕೊಂಡು ನಯವಾದ ಹಾಗೂ ಲಯಬದ್ಧವಾದ ನರ್ತನ ನೋಡಲು ಆಕರ್ಷಕ. ಇದನ್ನು ಮುಗತ್ತ ಮೆಚ್ಚಿ ಎಂದು ಕರೆಯುತ್ತಾರೆ. ಹಂತದಲ್ಲಿ ಅಣಿ ಮತ್ತು ಹಿಂದಿನ ಅಲಂಕಾರಗಳೆಲ್ಲ ಇದ್ದು ಮೂರ್ತಿಯನ್ನು ತಲೆಯ ಮೇಲಿನಿಂದ ತೆಗೆದು ಹೂವಿನ ಹಾರ ಮತ್ತು ಬಂಗಾರದ ಹಾರಗಳೊಡನೆ ಸಿಂಗರಿಸಿಕೊಂಡು ಕೊನೆಯ ಹಂತದ ಕುಣಿತಕ್ಕೆ ಭೂತದ ಕಲಾವಿದ ಸಜ್ಜಾಗುತ್ತಾನೆ. ಇದನ್ನು ಐಕದೆಚ್ಚಿ ಎನ್ನುತ್ತಾರೆ. ಭೂತದ ವೇಷಧಾರಿಯಾದ ಈ ಕಲಾವಿದ ತುಳುವಿನಲ್ಲಿ ಭೂತದ ಹಿರಿಮೆಗಳನ್ನು ಮತ್ತು ಅದು ಬೇರೆ ಬೇರೆ ಕ್ಷೇತ್ರಗಳನ್ನು ಹಾದು ಏರಿಯ ಬೀಳಿಗೆ ಬಂದು ನೆಲೆಯಾದ ಬಗೆಯನ್ನು ಬಣ್ಣಿಸುತ್ತಾನೆ. ಇದಕ್ಕೆ ನುಡಿಗಟ್ಟು ಎನ್ನುತ್ತಾರೆ.
ಏರಿಯ ಕುಟುಂಬದವರು ಬಡಿಸುವ ವಿವಿಧ ಭಕ್ಷ್ಯ, ಹಣ್ಣು, ಅರಳುಗಳನ್ನು ಸಾಂಕೇತಿಕವಾಗಿ ತಿಂದಂತೆ ಮಾಡಿ ಬಳಿಕ ಅದೇ ಅಲಂಕೃತ ಬಗೆಯಲ್ಲೇ ಏರಿಯ ಬೀಡಿನ ಚಾವಡಿಗೆ ಹೋಗಿ ಆ ಬೀಡಿನ ಯಜಮಾನರಿಗೆ ಮತ್ತು ಮನೆಯವರೆಲ್ಲರಿಗೂ ಸಂತೋಷ ಸಮೃದ್ಧಿಗಳನ್ನು ನೆರವೇರಿಸಿಕೊಡುತ್ತೇನೆಂದು ನಂಬಿಕೆ ಕೊಡುತ್ತಾನೆ. ನಂತರ ಎಲ್ಲರಿಗೂ ಪ್ರಸಾದ ನೀಡಿ ಊರಿಗೆ ಶ್ರೀರಕ್ಷೆಯಾಗಿ ಕಾಯುತ್ತೇನೆಂದು ಭರವಸೆ ನೀಡಿದ ನಂತರ ನೇಮವು ಕೊನೆಗೊಳ್ಳುತ್ತದೆ. ನಿಮ್ಮೂರಲ್ಲಿ ಎಂದಾದರೂ ನೀವು ಬಯಲಾಟ, ಯಕ್ಷಗಾನ ಅಥವಾ ಪೌರಾಣಿಕ ನಾಟಕಗಳನ್ನು ನೋಡಿರಬೇಕಲ್ವಾ? ನಾಟಕಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಅದರಲ್ಲಿ ಹಾಡು, ಕುಣಿತ ಮತ್ತು ಮಾತುಗಾರಿಕೆಯಲ್ಲೂ ಬದಲಾವಣೆ ಇರುತ್ತೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ಕುರುವ ಬಸವರಾಜ್ ಅವರಿಂದ ತಿಳ್ಕೊಳ್ಳೋಣ. ಪ್ರಬುದ್ಧ ಹಾಗೂ ವೈವಿಧ್ಯಪೂರ್ಣ ಜನಪದ ರಂಗಭೂಮಿ ಕರ್ನಾಟಕದ್ದು. ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಸಣ್ಣಾಟ, ಪಾರಿಜಾತ ಹೀಗೆ ಒಂದೊಂದು ಪ್ರಕಾರವು ಸಮೃದ್ಧ, ಶಕ್ತಿಯುತ, ಆಕರ್ಷಕ. ಪ್ರದೇಶದಿಂದ ಪ್ರದೇಶಕ್ಕೆ, ಮಣ್ಣಿನ ಗುಣಧರ್ಮಕ್ಕೆ, ಆಸಕ್ತಿ ಅಭಿರುಚಿಗಳಿಗೆ ಅನ್ವಯಿಸಿ ಪರಂಪರೆಯ ಹಸಿತನ, ಕಾಲದ ತಾಜಾತನ ಎರಡನ್ನೂ ಸಮ್ಮಿಳಿಸಿಕೊಂಡಿದೆ ನಮ್ಮ ರಂಗಭೂಮಿ. ಕರ್ನಾಟಕವನ್ನೆಲ್ಲ ಆವರಿಸಿರುವ 3 ಬಯಲಾಟ ಪ್ರಕಾರಗಳಲ್ಲಿ ಕರಾವಳಿಯ ಯಕ್ಷಗಾನ, ಮೈಸೂರು ಭಾಗದ ಯಕ್ಷಗಾನ ಹಾಗೂ ಉತ್ತರ ಕರ್ನಾಟಕದ ದೊಡ್ಡಾಟ ಬಹುಮುಖ್ಯವು. ಈ ಎಲ್ಲ ಪ್ರಕಾರಗಳನ್ನು ಆಯಾಯ ಪ್ರದೇಶದಲ್ಲಿ ಮೂಡಲಪಾಯ ಎಂದೇ ಕರೆಯುತ್ತಾರೆ. ಮೂಡಲಪಾಯ ಎಂಬಲ್ಲಿ ಮೂಡಲ ಎಂದರೆ ಹಿಂದಿನ, ಪುರಾತನ ಎಂಬಂತೆ ಪಾಯ ಎಂದರೆ ತಳಹದಿ, ನೆಲಗಟ್ಟು ಎಂಬ ಅರ್ಥವಿದೆ. ಒಟ್ಟಿನಲ್ಲಿ ಮೂಡಲಪಾಯ ಎಂದರೆ ಹಿಂದಿನ, ಪುರಾತನರ ಆಟ ಎಂಬುದು ಸುಸ್ಪಷ್ಟ. ಇಂತಹ ಮೂಡಲಪಾಯದ ಪ್ರಕಾರದಲ್ಲಿ ಒಂದು ಪ್ರಸಂಗ ಸತಿ ಸಾವಿತ್ರಿ. ಈ ಪ್ರಸಂಗವನ್ನು ಬೆಳಗಾಂ ಜಿಲ್ಲೆ ಗೋಕಾಕ್ನ ನಾಗಾನಾಥ ಬಯಲಾಟ ಸಂಘದವರು ಅಭಿನಯಿಸುತ್ತಿದ್ದಾರೆ. ಸಂಪೂರ್ಣ ನಿಧಿಶಾಲಿ ಇರುವುದರಿಂದ ಆತನ ಪ್ರಾಣವು ನನ್ನ ಭಾಷೆಯಿಂದ ವಂದಿಸಿಕೊಂಡು ಒಯ್ಯುವುದೇನೇ ಕರ್ತವ್ಯವು. ಸಾವಿತ್ರಿ, ನೀನು ಇನ್ನು ಮೇಲೆ ತಿರುಗಿ ಹೋಗು. ಸತ್ಯವನ್ನು ಎಳೆದು ಯಮಲೋಕಕ್ಕೆ ಒಯ್ಯುತ್ತೇನೆ. ವ್ಯರ್ಥವಾಗಿ ಬೆನ್ನ ಹತ್ತಬೇಡ, ನಡೆಯತ್ತ ಕಡೆ. ಬ್ರಹ್ಮದೇವ, ತಮ್ಮ ಪಾದಕ್ಕೆ ಅಭಿನಂದಿಸುತ್ತೇನೆ. ಯಮಧರ್ಮ ನಿನಗೆ ಜಯವಾಗಲಿ. ಮೇಲೆ ಕೇಳು ಯಮಧರ್ಮ. ಬ್ರಹ್ಮದೇವ, ನೀನು ಕ್ಷತ್ರಿಯ ಮೂರ್ತಿಗಳಿದ್ದು ಮೇಲಾಗಿ ಸೂರ್ಯದೈತನಿದ್ದು ನಿನ್ನ ಮುಖವು ಖಿನ್ನವಾಗಿ ಇಲ್ಲಿಗೆ ಬರಲಿಕ್ಕೆ ಕಾರಣವನ್ನು ನನ್ನ ಮುಂದೆ ತಿಳಿಸಿ ನೋಡುವ. ಬ್ರಹ್ಮದೇವ, ಏನಾಯ್ತು? ಏನು ಹೇಳಲಿ? ಶಾಬಾಷ್. ಶತ್ರುಮುಖನೆಂಬ ನಾಮವು ಸುಳ್ಳಾಗು ಕಾಲವನ್ನಿರುವುದು ಏನು ಹೇಳಲಿ ದೇವ? ಏನೋ ನೀಚ, ನಾನು ಬರೆದಂತ ಲೇಖವನ್ನು ಸುಳ್ಳು ಮಾಡುವುದು ನನ್ನಿಂದ ಅಸಾಧ್ಯ. ಇದು ಅಲ್ಲದೆ ನನ್ನ ಭವಿಷ್ಯವನ್ನು ತಪ್ಪಿಸುವವರು ಭೂತಾಳದಲ್ಲಿರೋರು
ಹಾಡು ಕುಣಿತ ಇಲ್ಲದ ಜೀವನ ಪರಿಪೂರ್ಣವಾಗಲಾರದು. ಮನುಷ್ಯ ದಿನವಿಡೀ ದುಡಿದು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಳಲಾಡುತ್ತಿದ್ದರೂ ಒಮ್ಮೆ ಹಾಡಿ ಕುಣಿದನೆಂದರೆ ಅಂದಿನ ಅವನ ಗೋಳೆಲ್ಲ ನಿವಾರಣೆಯಾದಂತೆ. ನಮ್ಮ ಗ್ರಾಮೀಣರು ಈ ನಿವಾರಣೆಗಾಗಿ ಹಾಡು ಕುಣಿತ ಇರುವ ಕೋಲಾಟವನ್ನೇ ಅವಲಂಬಿಸಿರುತ್ತಾರೆ. ಮನರಂಜನೆಯ ಜೊತೆಗೆ ಸಮೂಹ ಜೀವನದ ಬದುಕನ್ನು ಈ ಕೋಲಾಟ ನಮಗೆ ತಂದುಕೊಟ್ಟಿತು ಎನ್ನಬಹುದು. ಈಗ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮಪುರದ ಶ್ರೀ ಬೆಳ್ಳಿಯಪ್ಪ ಮತ್ತು ಅವರ ತಂಡದವರಿಂದ ಕೋಲಾಟವನ್ನು ನೋಡಲು ಅವರೂರಿಗೆ ಹೋಗೋಣ. ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರು ಚಂದಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ಬೇಲೂರು ಚೆನ್ನಯ್ಯ ಚೆಲುವ ಚಂದಿಗನಯ್ಯ ಬೇಲೂರು ಚೆನ್ನಯ್ಯ ಚೆಲುವ ಚಂದಿಗನಯ್ಯ ಮಲೆನಾಡ ಸೀರೆಗೆ ಹೋಗಿದನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರು ಚಂದಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ಸಿಗೆ ಗುಡ್ಡದ ಮೇಲೆ ಸಿರಿಗಂಧದ ಮರ ಹುಟ್ಟಿ 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 ಬೇಲೂರಿಗೆ ಬೇರ ಹರಿದಾವ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ಬೇಲೂರಿಗೆ ಬೇರ ಹರಿದಾವ ಹಳಬಿ ಕೇರಿಗೆ ಮೊಗ್ಗ ಸುರಿದಾವ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರು ಚಂದಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ಬಿಟ್ಟಮ್ಮ ಕೆರಿಗೆ ಬಿಟ್ಟರಲ್ಲ ಬಾಣವ ಬಿಟ್ಟಮ್ಮ ಕೆರಿಗೆ ಬಿಟ್ಟರಲ್ಲ ಬಾಣವ ಬಿಟ್ಟಮ್ಮ ಕೆರಿಗೆ ಬಿಟ್ಟರಲ್ಲ ಬಾಣವ ಬಿಟ್ಟಮ್ಮ ಕೆರಿಗೆ ಬಿಟ್ಟರಲ್ಲ ಬಾಣವ ನೋಡೋಣ ಬನ್ನಿರೋ ಜನರಲ್ಲ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ ನೋಡೋಣ ಬನ್ನಿರೋ ಜನರಲ್ಲ ಚೆನ್ನೈ ಕರೆಯಾಣೆ ಏರಿ ಬರುವಾನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚಂದಿಗನ 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 ತಂದಾನಾನ ತಾನ ತಂದಾನಾನ. ನಮ್ಮ ನಾಡಿನ ಗೀತಗಾಯನ ಪರಂಪರೆಯಲ್ಲಿ ತತ್ವಪದ ತನ್ನದೇ ಆದ ಸ್ಥಾನವನ್ನು ಹೊಂದಿದ್ದು ಜನರ ನಡೆ ನುಡಿ ಆಚಾರ ವಿಚಾರಗಳು ಹೇಗಿರಬೇಕು ಎನ್ನುವ ತತ್ವವನ್ನು ಸಾರುವ ಸಾರವುಳ್ಳ ತತ್ವಪದದ ಬಗ್ಗೆ ಶ್ರೀ ಶಂಕರ್ ಅವರು ಇನ್ನೂ ವಿವರವಾಗಿ ಈಗ ತಿಳಿಸ್ತಾರೆ. ಜೀವನ ಯಾತ್ರೆಯಲ್ಲಿ ಸರಿ ತಪ್ಪುಗಳನ್ನ ತಿದ್ದುಕೊಳ್ತಾ ಸತ್ಯದ ಶೋಧನೆಗೆ ತೊಡಗೋ ಮನುಷ್ಯ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ಆ ಮಲ್ಲೇಶನ ದರ್ಶನಕ್ಕೆ ಹೊರಟಿದ್ದಾನೆ. ಈ ತತ್ವಪದವನ್ನು ತುಂಬ ಸುಶ್ರಾವ್ಯವಾಗಿ ಹಾಡಿದ್ದಾರೆ ಧಾರವಾಡದ ಶ್ರೀ ಬಸವಲಿಂಗಯ್ಯ ಹಿರೇಮಠ್ ಮತ್ತು ಸಂಗಡಿಗರು. ಜಾನಪದ ಹಾಡುಗಳು ಇತ್ತೀಚೆಗೆ ತಮ್ಮ ಮೂಲ ಸೊಗಡಿನಿಂದ ಹೊರಗೆ ಬಂದು ಸೊರಗಿದ್ರು ಬಸವಲಿಂಗಯ್ಯ ಹಿರೇಮಠ್ ಅಂತವರು ಅದನ್ನು ಸೊರಗೋದಕ್ಕೆ ಬಿಡದೆ ಜಾನಪದ ಹಾಡುಗಳ ಮೂಲ ಧಾಟಿಗೆ ತಮ್ಮದೇ ಆದ ಮಾಧುರ್ಯವನ್ನು ತುಂಬಿ ತುಂಬ ಸೊಗಸಾಗಿ ಹಾಡಿ ರಂಜಿಸಿದ್ದಾರೆ. ಈಗ ಆ ತತ್ವಪದವನ್ನು ಕೇಳೋಣ. ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ ಊರಿಗಾದರ ಹೋಗಬೇಕು ದಾರಿ ಮಾತರ ತೋರಬೇಕು ಮಾರಹರಣನ ಪಾದ ಕಮಲವ ಸೇರಿ ಸೇವಾ ಮಾಡಬೇಕು ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ ಏ ವೆಂಕಪ್ಪಣ್ಣ ಊರಿಗೆ ನಾ ಹೋಗಬೇಕಣ್ಣ
ಒಂಟಿ ಗುಡ್ಡ ಹತ್ತಬೇಕಣ್ಣ, ಅದರ ಹಂತೆಲಿರುವ 8 ಮರಡಿ ದಾಟಬೇಕಣ್ಣ. ಒಂಟಿ ಗುಡ್ಡ ಹತ್ತಬೇಕಣ್ಣ, ಅದರ ಹಂತೆಲಿರುವ 8 ಮರಡಿ ದಾಟಬೇಕಣ್ಣ. ಕಂಟಿ ಎಂಬ ಕಾಣಿ ಕಡಿದು ಗಂಟು ಮಾರಿ ಹುಲ್ಲಿನೋಳು, ಕಂಟಿ ಎಂಬೋ ಕಾಣಿ ಕಡಿದು ಗಂಟು ಮಾರಿ ಹುಲ್ಲಿನೋಳು. 8 ಮಂದಿ ಬಂಟರು ನಾವು ಕೂಡಿಕೊಂಡು ಹೋಗುತ್ತಿರಲು ಊರಿಗೆ ನಾ ಹೋಗಬೇಕಣ್ಣ. ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ. ಹಾಲ ಸಮುದ್ರ ಹರೆಯತಿತ್ತಣ್ಣ, ಅದರ ಹಂತೆಲಿರುವ ನೀಲಿ ಸಮುದ್ರ ಹರೆಯತಿತ್ತಣ್ಣ. ಹಾಲ ಸಮುದ್ರ ಹರೆಯತಿತ್ತಣ್ಣ, ಅದರ ಹಂತೆಲಿರುವ ನೀಲಿ ಸಮುದ್ರ ಹರೆಯತಿತ್ತಣ್ಣ. ಹರಿಗೋಲ್ ಹಾಕೋ ಅಂಬಿಗ ನಾವು ಹರುಷದಿಂದ ದಾಟುವೆವು, ಹರಿಗೋಲ್ ಹಾಕೋ ಅಂಬಿಗ ನಾವು ಹರುಷದಿಂದ ದಾಟುವೆವು. ಅರುಮರುವು 2 ತಿಳಿಯದೆ ಗರುವಿನೋಳ್ ನಾವು ಹೋಗುತ್ತಿರಲು ಊರಿಗೆ ನಾ ಹೋಗಬೇಕಣ್ಣ. ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ. ಸಂಜಿ ನೋಡಿ ಅಂಜಿ ಬಂತಣ್ಣ, ಸಂಧಿ ನೋಡಿ ಅಂಜಿ ಬಂತಣ್ಣ. ಇಂಜಾನದೋಳು ಸಂದು ಸಂದಿಗೆ ಶೋಧಣ್ಣ. ಸಂಧಿ ನೋಡಿ ಅಂಜಿ ಬಂತಣ್ಣ, ಇಂಜಾನದೋಳು ಸಂದು ಸಂದಿಗೆ ಶೋಧಣ್ಣ. ಮುಂಜಾಲೆದ್ದು 3 ತಾಸು ಮಂಜು ಬಿದ್ದು ಕಾಳ ಕವಿದು ದುಂದಿಗೇರಿ ಮಲ್ಲೇಶನ ಪಾದ ಸೇವೆ ಮಾಡಬೇಕು, ಊರಿಗೆ ನಾ ಹೋಗಬೇಕಣ್ಣ. ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ. ಪ್ರಿಯ ವೀಕ್ಷಕರೇ, ನಿಮ್ಮ ಸಿರಿಗಂಧ ಕಾರ್ಯಕ್ರಮವು ಮತ್ತಷ್ಟು ಉತ್ತಮವಾಗಿ ಮೂಡಿಬರಲು ನಿಮ್ಮ ಸಲಹೆ ಸೂಚನೆಗಳ ಅಗತ್ಯವಿದೆ. ದಯವಿಟ್ಟು ಪತ್ರಿಸಿ. ನಮ್ಮ ವಿಳಾಸ ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ, ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.